ಪಿಲಿಕುಳ ಜೈವಿಕ ಉದ್ಯಾನದಲ್ಲಿ 130 ಜಾತಿಯ ಸುಮಾರು 1250 ಉರಗಗಳು, ಪಕ್ಷಿಗಳು, ಪ್ರಾಣಿಗಳು ಈಗಾಗಲೇ ಇವೆ. ನಾವು ಪ್ರಾಣಿಗಳನ್ನು ಭಾರತ ದೇಶದ ಮತ್ತು ವಿವಿಧ ಕಡೆಗಳಿಂದ, ವಿವಿಧ ಝೂಗಳಿಂದ ಪ್ರಾಣಿಗಳ ವಿನಿಮಯದಲ್ಲಿ ಪ್ರಾಣಿಗಳನ್ನು ಇಲ್ಲಿ ತರಿಸ್ತಾ ಇದ್ದೇವೆ. ಕೇಂದ್ರ ಝೂ ಪ್ರಾಧಿಕಾರದ ಅನುಮತಿ ಮೇರೆಗೆ ನಮ್ಮಲ್ಲಿರುವ ಜಾಸ್ತಿ ಪ್ರಾಣಿಗಳನ್ನು ಅವರಿಗೆ ಕೊಟ್ಟು ಅಲ್ಲಿರುವ ಸರ್ಪ್ಲಸ್ ಪ್ರಾಣಿಗಳನ್ನು ನಾವಿಲ್ಲಿ ತರಿಸ್ತಾ ಇದ್ದೇವೆ. ಈಗ ಇತ್ತೀಚೆಗೆ ಮೆಡ್ರಾಸ್ ಝೂ, ವಂಡಲೂರು ಝೂಯಿಂದ ಒಂದು ಜೊತೆ ಕಾಡುಕೋಣ, ಮತ್ತೊಂದು ಅಂಡಮಾನ್ ನಿಕೋಬಾರ್ನ ಅಲ್ಲಿರುವಂತಹ ರೆಟಿಕ್ಯುಲೇಟೆಡ್ ಪೈಥಾನ್ ಮತ್ತು ವಿವಿಧ ಪಕ್ಷಿಗಳನ್ನು ತರಿಸಿದ್ದೇವೆ. ಫಸ್ಟ್ ಟೈಮ್ ಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ಹಸಿರವಾಗಿದೆ, ಥಂಡಿಯಾಗಿದೆ. ಬೆಳಿಕೊಳ್ಳೋದೆಲ್ಲ ಚೆನ್ನಾಗಿದೆ, ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ, ನಮಗೆಲ್ಲ ತೃಪ್ತಿಯಾಗಿದೆ. ಕಾಡು ಕೋಣ ನೋಡಿದ್ದೀವಿ, ಅದು ಚೆನ್ನಾಗಿದೆ. ಪಾಪ ಈಗ ಮತ್ತೆ ನೀರು ಬಿಟ್ಟಿದ್ದಾರೆ. ಈಗ ಒಂದು ಅರ್ಧಕ್ಕೆ ನೀರಿತ್ತು, ಈಗ ಮತ್ತೆ ಫುಲ್ ನೀರೆಲ್ಲ ಬರ್ತಾಯಿದೆ, ಅದು ಚೆನ್ನಾಗಿದೆ. ವಿಶಾಖಪಟ್ಟಣಂ ಝೂ ಆಂಧ್ರ ಪ್ರದೇಶದಿಂದ ಇತ್ತೀಚೆಗೆ ಕಾಡು ನಾಯಿಗಳು, ಚೆನ್ನೆ ನಾಯಿಗಳು ಅಂತ ಹೇಳ್ತೇವೆ, ವೈಲ್ಡ್ ಡಾಗ್, ಅದು ಸಹ ಅಪರೂಪದ ಪ್ರಾಣಿ. ಈಗ ಅದು ಅಳಿವಿನಂಚಿನಲ್ಲಿದೆ. ಅವುಗಳನ್ನು 4 ತರಿಸಿದ್ದೇವೆ. ಅಲ್ಲದೆ ಹಿಂದೆ ಹಿಪ್ಪೋಪಟಮಸ್ ಮತ್ತು ವಿವಿಧ ಪ್ರಾಣಿಗಳನ್ನು ಸಹ ತರಿಸಿದ್ದೇವೆ. ನಮ್ಮಲ್ಲಿಂದ ಕಾಳಿಂಗ ಸರ್ಪ, ಹುಲಿಗಳು, ಚಿರತೆಗಳನ್ನು ಬಾಕಿ ಝೂಗಳಿಗೆ ಕಳಿಸ್ತೇವೆ. ಹಿಪ್ಪೋಪಟಮಸ್ ನಮ್ಮ ಹತ್ರ 3 ಹಿಪ್ಪೋಪಟಮಸ್, ಒಂದು ಗಂಡು 2 ಹೆಣ್ಣು.
ಅದು ಈಗ ಒಂದು ವಾರದ ಹಿಂದೆ ಒಂದು ಮರಿಯನ್ನು ಹಾಕಿದೆ. ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ಎಲ್ಲ ಡೆವಲಪ್ಮೆಂಟ್ ಆಗ್ತಾಯಿದೆ, ಭಾರಿ ಒಳ್ಳೆಯದು. ಸದ್ಯಕ್ಕೆ ಮಾತ್ರ ಇಲ್ಲಿ ಬಂದಾಗ ನಮಗೆಲ್ಲ ಭಾರಿ ಖುಷಿಯಾಗಿದೆ. ಬಟ್ ಇನ್ನೂ ಚಿಕ್ಕ ಮಕ್ಳಿಗೂ ಇನ್ನೂ ಜಾಸ್ತಿ ಜನಕ್ಕೆ ತುಂಬ ಸರಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಬಕ್ಕ ಪಕ್ಷಿಗಳು ತುಂಬ ಇದ್ದಾವೆ, ಚೆನ್ನಾಗಿದ್ದಾವೆ. ಅದಕ್ಕೆಲ್ಲ ಕರೆಕ್ಟಾಗಿ ಎಲ್ಲ ಫೀಡಿಂಗ್ ಎಲ್ಲ ಕರೆಕ್ಟಾಗಿ ಕೊಡ್ತಾಯಿದ್ದಾರೆ. ಹಾಗಾಗಿ ಎಲ್ಲ ತುಂಬ ನೋಡೋಕ್ಕೆ ಚೆನ್ನಾಗಿ ನೈಸ್ ಆಗಿದೆ. ಜನರು ಪ್ರವಾಸಿಗರು ಸುಮಾರು 7 ಲಕ್ಷದಿಂದ ಜಾಸ್ತಿ ವರ್ಷಕ್ಕೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಈಗ ಹೊಸ ಹೊಸ ಪ್ರಾಣಿಗಳು ಬಂದಾಗ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ನಮ್ಮದು ವಿಶೇಷ ಅಂತ ಹೇಳಿದರೆ ಇಲ್ಲಿ ಇರುವ ಪ್ರಾಣಿಗಳು ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟ ಪ್ರಾಣಿಗಳು. ಮತ್ತೊಂದು ಅಲ್ಲಿ ಕೆಲವು ಒಂದು 10% ಹೊರಗಿನ ಪ್ರಾಣಿಗಳು, ಪಶ್ಚಿಮ ಘಟ್ಟಕ್ಕೆ ಅಲ್ಲದ ಪ್ರಾಣಿಗಳನ್ನು ನಾವು ಇಲ್ಲಿ ಹಾಕ್ತಾಯಿದ್ವಿ. ಕ್ರಮೇಣ ನಾವು ಹೊರಗಿನ ದೇಶ ಇಸ್ರೇಲ್ ಮತ್ತು ಆಫ್ರಿಕಾ ಇಲ್ಲಿಂದ ಹಿಪ್ ಪ್ರಾಣಿಗಳನ್ನು, ಗೆಂಡಮೃಗ ಮತ್ತು ಇಂಥದ್ದನ್ನೆಲ್ಲ ತರಿಸಲಿಕ್ಕೆ ನಾವು ಪ್ರಾಣಿ ಮಾಡಿದ್ವಿ. ಝೀಬ್ರಾ ಮತ್ತು ಜಿರಾಫೆಯನ್ನು ತರಿಸುವ ವ್ಯವಸ್ಥೆಯನ್ನು ಸಹ ಮಾಡಿಸ್ತಾ ಇದ್ದೇವೆ.